ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಬೆಂದಿ ಮಾಡಿದ್ದೇನೆ ನೋಡಿ. ಸೂಪರ್ ಆಗಿರುವ ಬೆಂದಿ, ಈಸಿಯಾಗಿ ಯಾವ ತರಕಾರಿಯಲ್ಲಿ ಮಾಡಿದ್ದು ಅಂತ ಹೇಳ್ತೇನೆ ನೋಡಿ. ತುಂಬ ಅಂದರೆ ತುಂಬ ಸಿಂಪಲ್. ನಾನಿಲ್ಲೊಂದು ಮಿಕ್ಸಿ ಜಾರ್ ತಗೊಂಡು 5ರಿಂದ 6 ಮೆಣಸನ್ನು ಹಾಕ್ತಾ ಇದ್ದೇನೆ. ಖಾರ ನೀವು ಜಾಸ್ತಿ ತಿನ್ನುವವರಾಗಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು. ಅದರ ಜೊತೆಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಕಿವುಚಿಟ್ಕೊಂಡಿದ್ದೆ, ಒಂದು ಲಿಂಬೆ ಗಾತ್ರದಷ್ಟು, ಅದನ್ನು ನೀರು ಸಹಿತ ಹಾಕ್ತಾ ಇದ್ದೇನೆ. ನೀವು ಜಾಸ್ತಿ ತರಕಾರಿ ಹಾಕಿ ಮಾಡಿದಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಬೋದು. ನಾನಿಲ್ಲಿ ಒಂದೇ ಒಂದು ಬದನೆಯಲ್ಲಿ ಈ ಬೆಂದಿಯನ್ನು ಮಾಡಿದ್ದು ನೋಡಿ. ಇದನ್ನು ಚೆನ್ನಾಗಿ ನೈಸಾಗಿ ಈ ರೀತಿ ರುಬ್ಬಿ ತಗೊಂಡು ಬರಬೇಕು. ಆನಂತರ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೇನೆ. ಆ ಪಾತ್ರಕ್ಕೆ ನಾನೀಗ ಈ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಹುಳಿ ಮತ್ತು ಮೆಣಸು ಮಾತ್ರ ಇರೋದು, ಬೇರೆ ಏನಿಲ್ಲ. ನಂತರ ಅದೇ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ತಾ ಇದ್ದೇನೆ. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು, ನಾವು ಹಾಕ್ಕೊಳ್ಬೇಕು. ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೇನೆ. ಬದನೆಯನ್ನು ನಾವು ಇದರಲ್ಲೇ ಬೇಯಿಸಬೇಕು, ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ. ನೀವು ತುಂಬ ಬದನೆ ಹಾಕಿ ಮಾಡಿದಾಗ ಇನ್ನೂ ಸಹ ಜಾಸ್ತಿ ಮೆಣಸು ಹುಳಿ ಎಲ್ಲ ಹಾಕ್ಕೊಳ್ಬೇಕು. ಇದನ್ನು ಈಗ ನಾವು ಕುದಿ ಬರಿಸಬೇಕು. ಕುದಿ ಬಂದ ನಂತರ ನಾನು ನೋಡಿ ಒಂದು ಬದನೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದು ಕುದಿ ಬಂದ ನಂತರ ನಾವು ಈ ಬದನೆಯನ್ನು ಇದರಲ್ಲಿ ಹಾಕ್ಕೊಳ್ಬೇಕು. ಅಂದರೆ ಇದೇ ಮಸಾಲೆಯಲ್ಲಿ ಹುಳಿ ಮತ್ತು ಮೆಣಸಲ್ಲಿ ಈ ಬದನೆ ಬೇಯಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗ್ತದೆ, ತುಂಬ ಈಸಿಯಾಗಿ ಬೇಗ ಕೂಡ ಆಗ್ತದೆ. ಕಾಯಿ ಎಲ್ಲ ಹಾಕಲಿಕ್ಕಿಲ್ಲ, ಬರೀ ಮೆಣಸು ಹುಳಿಯಿಂದ. ಇದನ್ನೀಗ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಮಧ್ಯೆ ಮಧ್ಯೆ ಆಗಾಗ ಮುಚ್ಚಳ ತೆಗೆದು ನೋಡ್ತಾ ಇರಿ, ಇಲ್ಲಾಂದರೆ ಚೆಲ್ತದೆ ಉಕ್ಕಿ ಬಂದು. ಅದಕ್ಕೆ ನೋಡಿ, ಈಗ ಇದೊಂದು ಅರ್ಧಾಂಶ ಬೆಂದಾಗ ಇದಕ್ಕೆ ಏನು ಉಪ್ಪೆಲ್ಲ ಹಾಕಲಿಲ್ಲ ನಾನು. ಉಪ್ಪು ಮತ್ತು ಬೆಲ್ಲ ಸೇರಿಸ್ಕೊಂಡೆ, ಅದು ಮಾತ್ರ ಸ್ವಲ್ಪ ಮಿಸ್ ಆಯಿತು ನಿಮಗೆ ತೋರಿಸಲಿಕ್ಕೆ. ಒಂದು ಅರ್ಧ ಚಮಚ ಉಪ್ಪು, ಹಾಗೆ ಒಂದು ಸಣ್ಣ ತುಂಡು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಬೆಲ್ಲ ಕೂಡ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಹುಳಿ ಸಿಹಿ ಖಾರ ಎಲ್ಲ ಇರುವಾಗ ತುಂಬ ರುಚಿಯಾಗ್ತದೆ. ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ನಾವೀಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದರಲ್ಲೇ. ಇದು ಬೆಂದ ನಂತರ ಇದಕ್ಕೊಂದು ಚೆನ್ನಾಗಿರುವ ಒಗ್ಗರಣೆಯನ್ನು ಕೊಡಬೇಕು. ನೋಡಿ, ಇದು ಚೆನ್ನಾಗಿ ಬೆಂದಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕುವ. ಒಗ್ಗರಣೆ ಸೌಟಿಗೆ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆ ಹಾಕ್ಕೊಂಡು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಒಗ್ಗರಣೆಯೇ ಪರಿಮಳ ಅದಕ್ಕೆ ಮೇಯ್ನಾಗಿ. ನಂತರ ಇದಕ್ಕೆ ಮೆಣಸು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಈ ಒಗ್ಗರಣೆಯನ್ನು ಬೆಂದಿಗೆ ಸೇರಿಸ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡಿದ್ದೇನೆ. ಇಷ್ಟು ದಪ್ಪ ಬೇಡ ಅಂದರೆ ನೀವು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಇದೇ ರೀತಿ ಒಂದು ಸತಿ ನೀವು ಸಹ ಬದನೆಯಲ್ಲಿ ಟ್ರೈ ಮಾಡಿ ನೋಡಿ. ಮತ್ತು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಟೇಸ್ಟು. ಸಿಂಪಲಾಗಿ ಕೂಡ ಮಾಡಿದ್ದು ನೋಡಿ. ನಾನು ಅನ್ನಕ್ಕೆ ಕೂಡ ಹಾಕಿ ತೋರಿಸ್ತಾ ಇದ್ದೇನೆ. ಇನ್ನೂ ಸಹ ದಪ್ಪ ಆಗಿದೆ ಅದು. ತುಂಬ ಚೆನ್ನಾಗಿರ್ತದೆ. ಬಿಳಿ ಅನ್ನಕ್ಕಂತೂ, ಬೆಳ್ತಿಗೆ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದರೆ ನಾನು ಹಾಕೋ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರ್ತದೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ರುಚಿಯಾದ ಬದನೆಯಲ್ಲಿ ನೀವು ಒಂದು ಸತಿ ಈ ರೀತಿ ಬೆಂದಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.